ಯಾವ ಬೆಂಬಲ ಕೊಡ್ತೀವಣ್ಣ? ಅವ್ರ ಮನೆಯವ್ರನ್ನ ಅವರೇ ಕಾಪಾಡಕ್ಕೆ ತಯಾರಿಲ್ಲ. ಕನ್ನಡ ಮತ್ತು ಕನ್ನಡಿಗರ ಮೇಲೆ ದಾರ್ಷ್ಟ್ಯ ತೋರುವ ಮಹಾರಾಷ್ಟ್ರದ ಎಂಇಎಸ್ ಪುಂಡರ ವರ್ತನೆಯನ್ನು ವಿರೋಧಿಸಿ ಇಂದು ಕರೆ ಕೊಡಲಾಗಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆಯಿಂದಲೇ ರೋಡಿಗಿಳಿದ ಬಿಎಂಟಿಸಿ ಬಸ್ ಸಂಚಾರ ಎಂದಿನಂತೆ ಇತ್ತು. ಆದರೆ ಪ್ರಯಾಣಿಕರಿಲ್ಲದೆ ಬಸ್ಗಳು ಖಾಲಿಯಾಗಿರುವುದು ಕಂಡುಬಂತು. ಇನ್ನು ಬೇರೆ ಬೇರೆ ಕಡೆಗಳಿಂದ ಬರುವ ಕೆಎಸ್ಆರ್ಟಿಸಿ ಬಸ್ ಸಂಚಾರವೂ ಮಾಮೂಲಿಯಾಗಿತ್ತು. ಆದರೆ ಬಂದ್ಗೆ ಕರೆ ಕೊಟ್ಟ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಬಸ್ಗಳನ್ನು ತಡೆದು ನಿಲ್ಲಿಸಿ ಬಸ್ಗಳ ಕಿಟಕಿ ಗಾಜುಗಳ ಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ವಾಕ್ಯ ಬರೆದು ಆಕ್ರೋಶ ವ್ಯಕ್ತಪಡಿಸಿದರು. ಬಂದ್ನಲ್ಲಿ ಭಾಗಿಯಾದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಶಾಲಾ ಕಾಲೇಜುಗಳು, ತರಕಾರಿ ಮಾರುಕಟ್ಟೆ, ಔಷಧಿ, ಆಸ್ಪತ್ರೆಗಳು ಸೇರಿದಂತೆ ಜನಜೀವನವು ಮಾಮೂಲಿನಂತೆಯೇ ಇತ್ತು. ಆದರೆ ಸಿನಿಮಾ ಮಂದಿರಗಳು ಬಂದ್ ಆಗಿದ್ದವು. ಇನ್ನು ಬಂದ್ ಬಗ್ಗೆ ಕೆಲವರನ್ನು ಮಾತನಾಡಿಸಿದಾಗ ಅವರು ಹೇಳಿದ್ದು ಹೀಗೆ. I actually don't know much things happening here. I just came today morning and I don't know what is going on here. I'm actually not aware of it. ಯಾವ ಬೆಂಬಲ ಕೊಡ್ತೀವಣ್ಣ? ಟೂ ವೀಲರ್ ನಿಲ್ಲಿಸಿ ಅಂತ ಎಷ್ಟು ವರ್ಷದಿಂದ ಹೇಳ್ತಾನೆ ಇದ್ದೀವಿ, ಯಾರೂ ಸಪೋರ್ಟ್ ಮಾಡಲ್ಲ. ಇದಕ್ಕೆ ಮಾತ್ರ ನಾವು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಏನು ಬಟ್ ಯಾರು ಏನು ಸ್ಟ್ರೈಕ್ ನಡೀತಾ ಇಲ್ಲ. ಅದು KSRTC ಅವರು ಇನಿಷಿಯೇಟಿವ್ ತಗೋಬೇಕಿತ್ತು. ಮತ್ತು ಆ ಡ್ರೈವರ್ ಯೂನಿಯನ್ಗಳಿರುತ್ತೆ, ಅವ್ರು ಇನಿಷಿಯೇಟಿವ್ ತಗೋಬೇಕಿತ್ತು. ಅವ್ರ ಮನೆಯವ್ರನ್ನ ಅವರೇ ಕಾಪಾಡಕ್ಕೆ ತಯಾರಿಲ್ಲ. ಬೇರೆಯವ್ರು ಬಂದು ಮಾಡು ಅಂದರೆ ಎಲ್ಲಿ ಮಾಡ್ತಾರೆ? ಬಂದು ಮಾಡೋದ್ರಿಂದ ಜನರಿಗೆ ತೊಂದರೆ ಆದರೆ ಅದು ಸರಿಯಲ್ಲ. ಇಲ್ಲಿ ಬಂದದ ಉದ್ದೇಶ ಒಳ್ಳೆಯದಿದೆ, ಆದರೆ ಯಾರಿಗೂ ತೊಂದರೆ ಆಗ್ದಂಗೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ದಂಗೆ ಬಂದ್ ಮಾಡಿದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬ್ಯೂರೋ ರಿಪೋರ್ಟ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಬೆಂಗಳೂರು.